ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಗೋವಾದ ವಾರ್ಕರಿ ದಿಂಡಿಗೆ ಗಾಯಕ್ವಾಡ್ ಮಳದಲ್ಲಿ ಅದ್ದೂರಿ ಸ್ವಾಗತ. ವಾರ್ಕರಿಗಳಿಗಾಗಿ ಉಪಹಾರ, ಚಹಾ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ. ಆಷಾಢಿ ವಾರಿಯ ಹಿನ್ನೆಲೆಯಲ್ಲಿ ಗೋವಾದ ಫೋಂಡಾ ತಾಲೂಕಿನ ಕುಂಡೈ ಗ್ರಾಮದ ಶ್ರೀ ಸೊಹಿರೋಬಾನಾಥ್ ವಾರ್ಕರಿ ಸಂಪ್ರದಾಯ ದಿಂಡಿಗೆ ಗಡಿಂಗ್ಲಾಸ್ ರಸ್ತೆ ಗಾಯಕ್ವಾಡ್ ತೋಟದಲ್ಲಿರುವ ಶ್ರೀ ರೇಣುಕಾದೇವಿ ದೇವಸ್ಥಾನದಲ್ಲಿ ಆತ್ಮೀಯ ಹಾಗೂ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಾರ್ಕರಿಗಳಿಗಾಗಿ ಉಪಹಾರ, ಚಹಾ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ದಿಂಡಿ ಪ್ರತಿ ವರ್ಷ ಗಡಿಂಗ್ಲಾಸ್ ತಾಲೂಕಿನ ಮುತ್ನಾಳ್ ಗ್ರಾಮದ ಶ್ರೀ ದುರ್ದುಂಡೇಶ್ವರ ಮಠದಲ್ಲಿ ವಾಸ್ತವ್ಯ ಹೂಡಿ ಬೆಳಿಗ್ಗೆ ಸುಮಾರು 7 ಗಂಟೆಗೆ ಗಾಯಕ್ವಾಡ್ ಮಳದ ಶ್ರೀ ರೇಣುಕಾದೇವಿ ದೇವಸ್ಥಾನಕ್ಕೆ ಆಗಮಿಸಿ ಕೆಲಕಾಲ ವಿಶ್ರಾಂತಿ ಪಡೆಯುತ್ತದೆ. ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಸೇವೆಯನ್ನು ಈ ವರ್ಷವೂ ಭಕ್ತರು ಭಕ್ತಿ ಮತ್ತು ಉತ್ಸಾಹದಿಂದ ನೆರವೇರಿಸಿದರು. ಗಾಯಕ್ವಾಡ್ ತೋಟ ಪ್ರದೇಶದಲ್ಲಿ ಜನರು ವಾರ್ಕರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಚಹಾ, ಉಪಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದರು. ಈ ಸೇವೆಯಿಂದ ಸಂತೃಪ್ತರಾದ ವಾರ್ಕರಿಗಳು ಆಯೋಜಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸೇವಾ ಕಾರ್ಯದಲ್ಲಿ ಸುರೇಶ್ ಆಗಮ್, ಸಂತೋಷ್ ಗಾಯಕ್ವಾಡ್, ಮಂಜುನಾಥ್ ಗಾಯಕ್ವಾಡ್, ಯೋಗೇಶ್ ಪಾಟೀಲ್, ಸಂಗ್ರಾಮ್ ಆಗಮ್, ರಮೇಶ್ ಬೋರ್ಗಲ್ಲಿ, ದೀಪಕ್ ಗಾಯಕ್ವಾಡ್, ರವಿ ಶಿಂದೆ, ಸ್ವಯಂ ಗಾಯಕ್ವಾಡ್, ಕುಲ್ದೀಪ್ ಯಾದವ್, ರಾಜಾರಾಮ್ ಗಾಯಕ್ವಾಡ್ ಸೇರಿದಂತೆ ಗಾಯಕ್ವಾಡ್ ಮಳದ ಪ್ರದೇಶದ ಅನೇಕ ನಾಗರಿಕರು ಹಾಗೂ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ವಾರ್ಕರಿ ಸಂಪ್ರದಾಯದ ಸೇವೆ, ಭಕ್ತಿ ಮತ್ತು ಸಾಮಾಜಿಕ ಸೌಹಾರ್ದದ ಪರಂಪರೆಯನ್ನು ಉಳಿಸಿಕೊಂಡು ಪ್ರತಿ ವರ್ಷ ಆಯೋಜಿಸಲಾಗುವ ಈ ಉಪಕ್ರಮವು ಪ್ರದೇಶದಲ್ಲಿ ಪ್ರಶಂಸನೆಗೆ ಪಾತ್ರವಾಗಿದೆ. ವಾರ್ಕರಿಗಳಿಗೆ ಸಲ್ಲಿಸುವ ಸೇವೆಯ ಮೂಲಕ ಮಾನವೀಯತೆಯ ಮತ್ತು ಭಕ್ತಿಯ ಸಂದೇಶ ಇನ್ನಷ್ಟು ಬಲವಾಗುತ್ತಿದೆ ಎಂದು ಉಪಸ್ಥಿತರು ಅಭಿಪ್ರಾಯಪಟ್ಟರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.